ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶ್ರೀಕೃಷ್ಣನಿಗೆ ಇಷ್ಟವಾದ ಉಂಡೆ ಮಾಡಿ ತೋರಿಸ್ತಾ ಇದ್ದೇನೆ. ಬರೀ 10 ನಿಮಿಷದಲ್ಲಿ ಈ ಉಂಡೆಯನ್ನು ಸುಲಭದಲ್ಲಿ ಮಾಡಬಹುದು. ತಿನ್ನಲಿಕ್ಕೆ ಕೂಡ ತುಂಬಾ ರುಚಿಯಾಗಿರ್ತದೆ. ಮೊದಲಿಗೆ ಇಲ್ಲಿ ಗ್ಯಾಸ್ ಆನ್ ಮಾಡಿ ತವ ಬಿಸಿಯಾಗಲು ಇಟ್ಟು ಇದಕ್ಕೆ 2 ಕಪ್ಪು ಮೀಡಿಯಂ ಅವಲಕ್ಕಿಯನ್ನು ಹಾಕ್ತಾ ಇದ್ದೇನೆ. ಇದು ಶ್ರೀಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಉಂಡೆ. ಇಲ್ಲಿ ನಾನು ತಗೊಂಡಿರೋದು ಮೀಡಿಯಂ ಅವಲಕ್ಕಿ. ತುಂಬ ತೆಳು ಕೂಡ ಅಲ್ಲ, ತುಂಬ ದಪ್ಪ ಕೂಡ ಅಲ್ಲ. ಅವಲಕ್ಕಿಯಲ್ಲಿ 3 ಟೈಪ್ ಅವಲಕ್ಕಿ ಸಿಗ್ತದೆ. ಅದರಲ್ಲಿ ಮೀಡಿಯಂ ಅವಲಕ್ಕಿಯನ್ನು ಯೂಸ್ ಮಾಡಿದ್ದೇನೆ. ತವ ಒಂದ್ಸಲ ಸರಿಯಾಗಿ ಬಿಸಿಯಾದ ನಂತರ ಗ್ಯಾಸ್ ಫುಲ್ಲು ಸ್ಲೋ ಮಾಡಿ ಇದನ್ನು 3 ನಿಮಿಷದವರೆಗೆ ಇದನ್ನು ಹುರಿದುಕೊಳ್ಬೇಕು. ಇದು ಇವಾಗ ಆಗ್ತಾ ಬಂದಿದೆ. ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ನೋಡಿದ್ದು ಕೈಯಲ್ಲಿ ಮುಟ್ಟಿದರೆ ಈ ರೀತಿ ತುಂಡಾಗ್ತದೆ ನೋಡಿ, ಕ್ರಿಸ್ಪಿಯಾಗಿದೆ. ಎಷ್ಟರವರೆಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಒಂದು 3 ನಿಮಿಷ ಫ್ರೈ ಮಾಡಿದರೆ ಸಾಕು. ಈಗ ಅದೇ ತವ ಬಿಸಿಯಾಗಲು ಇಟ್ಟು ಇದಕ್ಕೆ 3 ಟೇಬಲ್ ಸ್ಪೂನ್ ತೆಂಗಿನ ತುರಿ ಹಾಕಿದ್ದೇನೆ. ತೆಂಗಿನ ತುರಿ ಕಲರ್ ಚೇಂಜ್ ಆಗಿ ಸ್ವಲ್ಪ ಕೆಂಪಗೆ ಆಗುವ ತನಕ ಹುರಿದುಕೊಳ್ಬೇಕು. ನೋಡಿ ಇವಾಗ ತೆಂಗಿನ ತುರಿ ಎಷ್ಟು ಕೆಂಪಗೆ ಆಗ್ತಾ ಬರುವಾಗ ಇದಕ್ಕೆ 3 ಟೇಬಲ್ ಸ್ಪೂನ್ ಎಳ್ಳು ಹಾಕಿ, ಹಾಗೆ ಸ್ವಲ್ಪ ಇಲ್ಲಿ ಒಣ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೇನೆ. ಒಣ ದ್ರಾಕ್ಷಿ ಹಾಕೋದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಬೋದು, ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ಹೀಗೆ ಇದನ್ನು 1 ನಿಮಿಷದವರೆಗೆ ಫ್ರೈ ಮಾಡಿಕೊಳ್ಬೇಕು. ತೆಂಗಿನ ತುರಿ ಬದಲಿಗೆ ಒಣ ಕೊಬ್ಬರಿ ಇದ್ದರೆ ಅದನ್ನೇ ಹಾಕಿಕೊಳ್ಳಿ. ನನ್ನ ಹತ್ರ ಇರಲಿಲ್ಲ. ಎಳ್ಳು ಕೂಡ ಕಲರ್ ಚೇಂಜ್ ಆಗಿದೆ ನೋಡಿ. ಈಗ ಇದನ್ನು ಕೂಡ ಬೇರೆ ಒಂದು ಪ್ಲೇಟಿಗೆ ತೆಗೆದಿಟ್ಟು ತವ ಇನ್ನೊಮ್ಮೆ ಬಿಸಿಯಾಗಲು ಇಟ್ಟು ಸ್ವಲ್ಪ ಬಾದಾಮ್ ಮತ್ತು ಸ್ವಲ್ಪ ಗೋಡಂಬಿಯನ್ನು ಹಾಕಿದ್ದೇನೆ. ಈಗ 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆಯನ್ನು ಹಾಕಿ ಗ್ಯಾಸ್ ಸ್ಲೋ ಇಟ್ಟು ಇದನ್ನು ಕೂಡ 1 ನಿಮಿಷ ಹುರಿದುಕೊಳ್ಬೇಕು. ಗೋಡಂಬಿ ಬಾದಾಮ್ ಹಾಕೋದು ಆಪ್ಷನಲ್, ಇದ್ದರೆ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಮೊದಲಿಗೆ ಮಿಕ್ಸಿ ಜಾರಿಗೆ ಹುರಿದಿಟ್ಟ ಅವಲಕ್ಕಿಯನ್ನು ಹಾಕಿ ಪುಡಿ ಮಾಡಿ ತರಬೇಕು. ಇವಾಗ ನೋಡಿ ಇದು ತುಂಬ ನುಣ್ಣಗೆ ಅಂದರೆ ನುಣ್ಣಗೆ ಪುಡಿ ಆಗೋದಿಲ್ಲ. ಈ ರೀತಿ ಸ್ವಲ್ಪ ಚಿರೋಟಿ ರವೆ ಥರ ಪುಡಿ ಆಗಿದೆ. ಈಗ ಇದರ ಜೊತೆನೇ ಹುರಿದಿಟ್ಟ ಎಳ್ಳು, ಒಣ ದ್ರಾಕ್ಷಿ, ತೆಂಗಿನ ತುರಿಯನ್ನು ಹಾಕಿ ಸ್ವಲ್ಪ 1-2 ಸುತ್ತು ಗ್ರೈಂಡ್ ಮಾಡಿ ತಂದರೆ ಸಾಕು. ಜಾಸ್ತಿ ನುಣ್ಣಗೆ ಆಗಬೇಕಂತೇನಿಲ್ಲ. ಈಗ ನೋಡಿ ಇದನ್ನು ಕೂಡ ಪುಡಿ ಮಾಡಿ ತಂದಿದ್ದೇನೆ. ಈಗ ಇದರ ಜೊತೆ ಹುರಿದಿಟ್ಟ ಬಾದಾಮ್, ಗೋಡಂಬಿ ಮತ್ತು ಹುರಿಗಡಲೆಯನ್ನು ಹಾಕಿ ಮಿಕ್ಸಿಯನ್ನು ಪಲ್ಸ್ ಬಟನಲ್ಲಿ 1-2 ಸಲ ಒತ್ತಿ ತೆಗೆದರೆ ಸಾಕು. ಇದು ನುಣ್ಣಗೆ ಪುಡಿ ಹಾಕಲಿಕ್ಕಿಲ್ಲ, ಸ್ವಲ್ಪ ತುಂಡಾಗಿ ಇರಬೇಕು. ಈಗ ನೋಡಿ ಇದನ್ನು ಕೂಡ ಪುಡಿ ಮಾಡಿ ತಂದಿದ್ದೇನೆ. ತುಂಬ ನುಣ್ಣಗೆ ಪುಡಿ ಮಾಡಲಿಲ್ಲ 3ನೇ ಸಲ ಪುಡಿ ಮಾಡುವಾಗ. ತವ ಬಿಸಿಯಾಗಲು ಇಟ್ಟು ಇದಕ್ಕೆ 1/4 ಕಪ್ಪು ನೀರು ಹಾಕಿ, ಹಾಗೆಯೇ ಅರ್ಧ ಕಪ್ಪು ಬೆಲ್ಲ ಹಾಕಿದ್ದೇನೆ. ಇದು ಪುಡಿ ಬೆಲ್ಲ. ತುಂಡು ಬೆಲ್ಲ ಆದರೆ ಚೆನ್ನಾಗಿ ಜಜ್ಜಿ ಹಾಕಿ. ಬೆಲ್ಲ ನೀರಿನಲ್ಲಿ ಒಂದ್ಸಲ ಕರಗಿದ ನಂತರ ಕಸ ಇದ್ದರೆ ಒಂದ್ಸಲ ಸೋಸಿಕೊಳ್ಳಿ. ನಾನಿಲ್ಲಿ ಪುಡಿ ಬೆಲ್ಲ ಹಾಕಿದ್ದು, ಇದರಲ್ಲಿ ಕಸ ಇಲ್ಲ. ಈಗ ಬೆಲ್ಲದ ನೀರಿಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೇನೆ. ಹಾಗೆ 1/4 ಚಮಚದಷ್ಟು ಏಲಕ್ಕಿ ಪುಡಿ ಹಾಕಿ ಇದು ಚೆನ್ನಾಗಿ ಕುದಿ ಬರುವ ತನಕ ಇದನ್ನು ಕುದಿಸಿಕೊಳ್ಬೇಕು. ಈಗ ರುಚಿಗೆ ಸ್ವಲ್ಪ 1 ಚಿಟಿಕೆಯಷ್ಟು ಉಪ್ಪು ಹಾಕಿದ್ದೇನೆ. ಉಪ್ಪು ಜಾಸ್ತಿ ಹಾಕಲಿಕ್ಕಿಲ್ಲ, ಕೈಯಲ್ಲಿ ಹಾಕಿದರೆ ಸಾಕು. ಇದೊಂದು ಚೆನ್ನಾಗಿ ಕುದಿ ಬರಲಿ. ನೋಡಿ ಈಗ ಕುದಿ ಬರ್ತಾ ಇದೆ. ಕುದಿದು ಸ್ವಲ್ಪ ಇದು ದಪ್ಪ ಆಗಬೇಕು, ಪಾಕ ಬರಬೇಕಾಗಿಲ್ಲ, ಸ್ವಲ್ಪ ದಪ್ಪ ಆದರೆ ಸಾಕು. ನೋಡಿ ತೋರಿಸ್ತಾ ಇದ್ದೇನೆ. ನೋಡಿ ಇದು ದಪ್ಪ ಆಗಿದೆ, ಸ್ವಲ್ಪ ಅಂಟು ಥರ, ಪಾಕ ಬಂದಿಲ್ಲ ನೋಡಿ. ಇಷ್ಟ ಆದ ನಂತರ ಗ್ಯಾಸ್ ಆಫ್ ಮಾಡಿ. ಗ್ಯಾಸ್ ಆಫ್ ಮಾಡಿ ಕೆಳಗಿಟ್ಟ ನಂತರ ಇದಕ್ಕೆ ಪುಡಿ ಮಾಡಿದ ಈ ಪುಡಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ತುಂಬ ಬಿಸಿ ಇದೆ, ಹಾಗಾಗಿ ಚಮಚದಲ್ಲೇ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ಒತ್ತಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಈ ರೀತಿ ಪುಡಿ ಮಾಡಿದ ಅವಲಕ್ಕಿ ಈ ಬೆಲ್ಲದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಈ ರೀತಿ ಚೆನ್ನಾಗಿ ಒತ್ತಿ ಮಿಕ್ಸ್ ಮಾಡಿದರೆ ಸಾಕು. ಕೈಯಲ್ಲಿ ಮಿಕ್ಸ್ ಮಾಡಬೇಕಾಗಿಲ್ಲ, ಚಮಚದಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೀವು ಕೂಡ ಇದೇ ರೀತಿ ಒಂದ್ಸಲ ಮಾಡಿ ನೋಡಿ. ತುಂಬಾ ಸುಲಭ ಮಾಡೋದು, ಕಷ್ಟ ಅನಿಸೋದೇ ಇಲ್ಲ. ಹಾಗೆಯೇ ತಿನ್ನಲಿಕ್ಕೆ ಕೂಡ ತುಂಬಾ ರುಚಿಯಾಗಿರ್ತದೆ. ಈ ರೀತಿ ಮಾಡಿದ ಉಂಡೆ ತಿಂದು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ರೆಸಿಪಿನ ಶೇರ್ ಮಾಡಿ. ಕೈಗೆ ಸ್ವಲ್ಪ ತುಪ್ಪ ಸವರಿಕೊಂಡು ಈಗ ಉಂಡೆಯನ್ನು ಕಟ್ತಾ ಇದ್ದೇನೆ. ಉಂಡೆ ಕಟ್ಟಲಿಕ್ಕೆ ಕೂಡ ತುಂಬ ಸುಲಭವಾಗಿ ಆಗ್ತದೆ. ಹೊರಗಿನಿಂದ ಸ್ವೀಟ್ ತಂದು ಕೊಡೋ ಬದಲು ಮಕ್ಕಳಿಗೆ ಬೇಕೆನಿಸಿದಾಗ ಈ ರೀತಿ ಮನೆಯಲ್ಲಿ ಆರೋಗ್ಯಕರವಾದ ಉಂಡೆ ಮಾಡಿ ಕೊಡ್ಬೋದು. ತಿನ್ನುವಾಗ ನಿಮಗೆ ಇದು ಅವಲಕ್ಕಿ ಉಂಡೆ ಅಂತ ಅನಿಸೋದೇ ಇಲ್ಲ. ನೀವು ಹೇಳಿದರೆ ಮಾತ್ರ ಅವರಿಗೆ ಗೊತ್ತಾಗೋದು ಇದು ಅವಲಕ್ಕಿ ಉಂಡೆ ಅಂತ ಹೇಳಿ. ಅಷ್ಟು ರುಚಿಯಾಗಿರ್ತದೆ. ನೋಡಿ ಇಲ್ಲಿ 2 ಕಪ್ ಅವಲಕ್ಕಿಯಲ್ಲಿ ಇದರಲ್ಲಿ 12 ಉಂಡೆ ಆಗಿದೆ. ಈ ಉಂಡೆ ಮಾಡಿ 1 ವಾರ ಇಟ್ಟರೂ ಕೂಡ ಹಾಳಾಗೋದಿಲ್ಲ. ತುಂಬ ಸಾಫ್ಟಾಗಿ
ರುಚಿಯಾದ ಆರೋಗ್ಯಕರವಾದ ಅವಲಕ್ಕಿ ಉಂಡೆ ಮಾಡೋದು ಹೇಗೆ ಅಂತ ನೋಡಿದ್ರಲ್ವಾ. ಇದೇ ವಿಧಾನದಲ್ಲಿ ಈ ಉಂಡೆ ಒಂದು ಸಲ ಮಾಡಿ ನೋಡಿ ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ.